ವಸತಿ ಪ್ರದೇಶಗಳಿಗೆ ಮೂಲ ಸೌಲಭ್ಯ ಒದಗಿಸಲು ಒತ್ತು. ಇದೇ 20ರಂದು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ. ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ. ಸುಧಾಕರ್, ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ತಾಜ್‌ಪೀರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಆರ್. ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪರಿಶೀಲನಾ ಸಭೆಗೂ ಮುನ್ನ ಸಚಿವ ಕೃಷ್ಣ ಬೈರೇಗೌಡ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಕೃಷ್ಣ ಬೈರೇಗೌಡ ಮಾತನಾಡಿ, ದಾಖಲೆ ರಹಿತವಾದ ಹಾಡಿ, ಹಟ್ಟಿ ತಾಂಡಾದಂತಹ ಮತ್ತಿತರ ವಸತಿ ಪ್ರದೇಶಗಳಿದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಕಳೆದ 2 ವರ್ಷದ ಅವಧಿಯಲ್ಲಿ ಬಾಕಿ ಉಳಿದಿದ್ದ ಸುಮಾರು 1 ಲಕ್ಷಕ್ಕೂ ಅಧಿಕ ಹಕ್ಕುಪತ್ರಗಳನ್ನು ಇದೇ 20ರಂದು ಹೊಸಪೇಟೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು ಎಂದರು. ಭೂಮಿಗಳ ಪೋಡಿ ಸೇರಿದಂತೆ ಮತ್ತಿತರ ಜಮೀನಿನ ಸಂಬಂಧಿಸಿದ ಪ್ರಕರಣಗಳನ್ನು ರೈತರ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆ ಬಗೆಹರಿಸಲು ನನ್ನ ಭೂಮಿ ಎನ್ನುವ ವಿನೂತನ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದಿದ್ದಾರೆ. ಜೂನ್ 30ಗೆ ಏನ್ ಮಾಡ್ತೀರಿ ಅಷ್ಟೇ, ಅದಾದ್ಮೇಲೆ 2 ವರ್ಷ ಆಗುತ್ತೆ ಅದು ಲಿಫ್ಟ್ ಆಗಕ್ಕೆ. ಇಲ್ಲಿ ಓಪನ್ ಇರೋವಾಗ ಈ ಕಾಲಮ್ಗೂ ಆ ಕಾಲಮ್ಗೂ ನೋಡಿ ಏರಿಯಾದಲ್ಲಿ 1 ಇಂಚು ಯೂಸಬಲ್ ಇಲ್ಲ, ಬಟ್ ಇಲ್ಲಿ ಕಟ್ಟಿದೀವಿ. ಏನಾದ್ರೂ ಜಸ್ಟಿಫಿಕೇಶನ್ ಇದ್ರೆ ಹೇಳಿ. ನಾವು ಅಂಥ ಪ್ರಕರಣಗಳನ್ನು ಈಗ ಸರ್ಕಾರನೇ ಕೈಗೆತ್ತಿಕೊಂಡು ರೈತರ ಅರ್ಜಿಗೂ ಕಾಯದೆ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ದುರಸ್ತು ಪೋಡಿಯನ್ನು ಮಾಡಿಕೊಡ್ತಕ್ಕಂತಹ ನನ್ನ ಭೂಮಿ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಇವು ಕಂದಾಯ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳು. ತಾಲೂಕು ಆಫೀಸಲ್ಲಿ AC ಆಫೀಸು, DC ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸು, ಸರ್ವೆ ಆಫೀಸಲ್ಲಿ ಅನೇಕ ಮೂಲ ದಾಖಲೆಗಳಿದ್ದಾವೆ. ಅವು ಕೆಲವು ಜನ ಅರ್ಜಿ ಹಾಕಿದಾಗ ಟೈಮ್ಗೆ ಜನರ ಕೈಗೆ ಸಿಗೋದಿಲ್ಲ. ತಾಲೂಕು ಆಫೀಸಲ್ಲಿ ಇದನ್ನು ಭೂ ಸುರಕ್ಷಾ ಅಂತ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಸುಮಾರು ಒಂದು 80ರಿಂದ 100 ಕೋಟಿ ಪುಟಗಳು ಅಂತಿಮವಾಗಿ ನಾವು ಗಣಕೀಕರಣ ಮಾಡಬೇಕಾಗುತ್ತೆ. ಅದರಲ್ಲಿ ಈಗಾಗಲೇ 20 ಕೋಟಿಗಿಂತ ಹೆಚ್ಚು ಪುಟಗಳನ್ನು ಆಗಲೇ ಗಣಕೀಕರಣ ಮಾಡಿದ್ದೇವೆ.